ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಗೊತ್ತಿರ್ಬೋದು ತಂದು, ನಮ್ಮ ಇಂಡಿಯಾದ ಜೇಮ್ಸ್ ಬಾಂಡ್, ಅವರು ಒಂದು ಭಾಷಣ ಮಾಡ್ತಾರೆ. ನಮ್ಮ ಯುವಕರಲ್ಲಿ ಬಿಸಿ ರಕ್ತ ಇದೆ, ನೀವೆಲ್ಲ ನಮಗೆ ಇತಿಹಾಸದಲ್ಲಿ ಆದಂತ ಅನ್ಯಾಯಗಳನ್ನ ನೀವು ರಿವೆಂಜ್ ತಗೋಬೇಕು ಅಂತ ಹೇಳ್ತಾರೆ, ನೀವು ದ್ವೇಷ ಸಾಧಿಸಬೇಕು ಅಂತ. ಅವ್ರ ಮಕ್ಕಳು ಒಬ್ಬ ಅಮೆರಿಕನ್ ಸಿಟಿಸನ್, ಇನ್ನೊಬ್ಬ UK ನಲ್ಲಿ ಬಿಸ್ನೆಸ್ ಮಾಡ್ತಾರೆ. ಯಾರ್ಯಾರು ಇವತ್ತು ಕೇಸರಿ ಶಾಲ್ ಹಾಕೊಂಡು ನಮ್ಮ BJP ನಾಯಕರು ಎಲ್ಲರೂ ಮಾತನಾಡ್ತಾರಲ್ಲ, ಟೇಬಲ್ ಕುಟ್ಟಿ ತಟ್ಟಿ ಧರ್ಮದ ಬಗ್ಗೆ, ಅವ್ರ ಮಕ್ಕಳು ಎಷ್ಟು ಜನ ಗೌಮೂತ್ರ ಕುಡಿತಾರೆ ಬೆಳಿಗ್ಗೆ ಎದ್ದು? ಅವ್ರು ಯಾರು ಗೌಶಾಲೆಗೆ ಹೋಗ್ತಾರೆ? ಅವ್ರು ಯಾರು ಧರ್ಮದ ರಕ್ಷಣೆಗೆ ಶಾಲ್ ಹಾಕೊಂಡು ತ್ರಿಶೂಲ ಇಟ್ಕೊಂಡು ಕತ್ತಿ ಇಟ್ಕೊಂಡು ಬೀದಿಗಿಳಿತಾರೆ? ಎಲ್ಲರೂ ಕೂಡ ಒಳ್ಳೊಳ್ಳೆ ಫಾರಿನ್ ಅಲ್ಲಿ ಓದ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನವೋದ್ಯಮಗಳ ಪ್ರಾರಂಭ ಮಾಡಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ. ಧರ್ಮ ರಕ್ಷಣೆ ಗೋ ರಕ್ಷಣೆ ಎಲ್ಲಾನು ಕೂಡ ಯಾರಿಗೆ ಬಿಟ್ಟಿರೋದು? ಬಡವ್ರ ಮಕ್ಕಳಿಗೆ. ನೀವು ನೋಡಿ, ನಿಮ್ಮ ಇದರಲ್ಲಿ ಈ ಕರಾವಳಿ ರಕ್ತ ಕಣ್ಣೀರಿನಲ್ಲಿ ನೀವು ಕಣ್ಣ ಎಸೆದ್ರೆ ಯಾವ್ಯಾವ ಸಮಾಜದ ಜನರಿದ್ದಾರೆ ಅಂತ ಗೊತ್ತಾಗ್ತದೆ. ಯಾವ ಲೀಡರ್ ಮಕ್ಕಳು ಇದ್ರಲ್ಲಿ ಇಲ್ಲ. ಎಲ್ಲರೂ ಕೂಡ ಯಾವ್ಯಾವ್ದೋ ದೊಡ್ಡ ದೊಡ್ಡ ಬ್ರ್ಯಾಂಡ್ ಬೆಲ್ಟ್ ಹಾಕೊಂಡು ಓಡಾಡ್ತಾರೆ, 2 ಲಕ್ಷದ ಶೂಸ್, ಅದ್ಯಾವ್ದೋ LV ಅಂತೆ. ನೀವು ನಾನು ಹೇಳ್ತಾ ಇದ್ದೀನಿ ಅಂತ ನಂಬಕ್ ಹೋಗ್ಬೇಡಿ, ಎಲ್ಲಾರ್ದು ಲಿಸ್ಟ್ ತಗೊಳ್ಳಿ ನೀವು. ಖರ್ಗೆ ಅವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅಶೋಕ್ ಅವ್ರ ಮಗ ಏನ್ ಮಾಡ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಮಗ ಏನ್ ಮಾಡ್ತಾ ಇದ್ದಾರೆ, ಎಲ್ಲಾರ್ದು ತಗೊಳ್ಳಿ ಲಿಸ್ಟ್. ಆಮೇಲೆ ನಮ್ಮ ನುಡಿ ಮತ್ತೆ ನಮ್ಮ ನಡೆಯನ್ನ ಕಂಪೇರ್ ಮಾಡಿ, ಅಷ್ಟೇ ಕೇಳ್ತಾ ಇರೋದು. ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ನನ್ನ ಮಕ್ಕಳಿಗೆ ನಾನೇನು ಬಯಸ್ತೀನೋ ಅದೇ ನಾನು ನಿಮ್ಮ ಮಕ್ಕಳಿಗೂ ಬಯಸೋದು. ನಮ್ಮ ಮಗ ಫಾರಿನಿಗೆ ಹೋಗಿ ಓದ್ತಾನ, ನಿಮ್ಮ ಮಗನೂ ಫಾರಿನಿಗೆ ಹೋಗೋದು. ನಮ್ಮ ಮಗಗೆ IAS ಮಾಡ್ಬೇಕಾದ್ರೆ ನಿಮ್ಮ ಮಕ್ಕಳು IAS ಆಗಬೇಕು. ಆದ್ರೆ ಅಲ್ಲಿ ಹಾಗಲ್ಲ. ಬೇರೆಯವ್ರ ಮಕ್ಕಳು ಬೀದಿನಲ್ಲಿ ಇರಬೇಕು ಧರ್ಮ ರಕ್ಷಣೆಗೆ ಗೋ ರಕ್ಷಣೆಗೆ, ಇವ್ರ ಮಕ್ಕಳು ಎಲ್ಲ ವಿದೇಶದಲ್ಲೆಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡು ಬರಬೇಕು.